ಹಾಯ್ ಹಲೋ ನಮಸ್ಕಾರ. ಇದು ನೀವು ನೋಡ್ತಿದ್ರ ಬ್ರಾಂಡ್ ಮಗ ಯೂಟ್ಯೂಬ್ ಚಾನಲ್ಸ್. ನಾನು ನಿಮ್ಮ ಹೊಸಳ್ಳಿ ಶ್ರೀನಿವಾಸ್. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಭೂಪತಿ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಇದ್ದೀವಿ. ಮತ್ತು ಈ ಸ್ಟುಡಿಯೋದಲ್ಲಿ ಬ್ರಾಂಡ್ ಮಗ ಯೂಟ್ಯೂಬ್ ಚಾನಲ್ ಅಲ್ಲಿ ಮುಂದೆ ಬರೋಂತ ಒಂದು ಸಾಂಗ್ ನ ರೆಕಾರ್ಡ್ ಆಗ್ತಿದೆ. ಅದನ್ನ ಯಾವ ರೀತಿ ರೆಕಾರ್ಡ್ ಮಾಡ್ತಿದ್ದಾರೆ ಬನ್ನಿ ಹೋಗಿ ನೋಡ್ಕೊಂಡ್ ಬರೋಣ. ಹಾಯ್ ಸರ್, ಹಾಯ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನಮಸ್ತೆ ಸರ್, ನಮಸ್ತೆ ಸರ್, ಹೇಗಿದ್ದೀರಾ ನಮಸ್ತೆ. ಸರ್? ಸೂಪರ್ ಸರ್, ಸೂಪರ್. ಸರ್, ಮತ್ತೆ ಹೇಳಿ ಸರ್. ಇವು ಸರಿ ನಿಮ್ಮ ಬ್ರಾಂಡ್ ಮಗ ಚಾನಲ್ ಅಲ್ಲಿ ದರ್ಶನ್ ಸಾರಿಗೆ ಅಂತ ಹೇಳಿ ಒಂದು ಸಾಂಗ್ ಮಾಡಿಬಿಟ್ಟಿದ್ರಿ. ಹೌದು ಆ ಅದನ್ನ 3 ಲ್ಯಾಂಗ್ವೇಜ್ ಅಲ್ಲಿ ಬಿಟ್ಟಿದ್ರಿ, ಕನ್ನಡ ಮತ್ತು ತೆಲುಗು, ತಮಿಳು ಅಂತ. ಹೌದು ಸೊ ಈ ಸರ್ ನಿಮ್ ಬ್ರಾಂಡ್ ಮಗ ಚಾನಲ್ ಅಲ್ಲಿ ಯಾರಿಗೋಸ್ಕರ ಸಾಂಗ್ ಮಾಡ್ತಿದ್ದೀರಾ ಸರ್? ಸರ್, ಎಲ್ಲರಿಗೂ ಗೊತ್ತಿರುವಂತ ವಿಷಯ ಏನಂದ್ರೆ, ನಾನು ಹಿಂದೆಯಿಂದ ಬರ್ತೀನಿ. ಓಕೆ. ಆಗ ಒಂದು ಸ್ನೇಹ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಿದ್ದು ಇವರು ನಮ್ಮ ವಿಷ್ಣುವರ್ಧನ್ ಅವರು, ನಮ್ಮ ಅಂಬರೀಷ್ ಅವರು. ಅವರು ಇಬ್ರು ಕುಚ್ಚುಕು ಕುಚ್ಚುಕು ಅಂತ ಕುಚ್ಚುಕು ಅನ್ನೋದಕ್ಕೆ ಒಂದು ಮೀನಿಂಗ್ ತೋರಿಸಿದ್ದಾರೆ. ಅದೇ ರೀತಿಯಲ್ಲಿ ಈಗಿನ ಒಂದು ಜನರೇಷನ್ ಅಲ್ಲಿ ಹೇಳ್ಬೇಕಂದ್ರೆ, ನಮ್ಮ ದರ್ಶನ್ ಅವರು, ಕಿಚ್ಚ ಅವರು ಇಬ್ರು ಹಾಗೆ ಇದ್ರು. ಕಾರಣಾಂತರಗಳಿಂದ ಅವರು ಈಗ ದೂರ ದೂರ ಆಗಿದ್ದಾರೆ. ಮತ್ತೆ ನಾವು ಅವ್ರನ್ನ ಒಂದು ಮಾಡ್ಬೇಕು ಅನ್ನೋ ಒಂದು ಆಸೆ ನಮ್ಗೆ. ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರಿಂದ ಈಗ ದಚ್ಚು ಆದ್ಮೇಲೆ ನೆಕ್ಸ್ಟ್ ನಮ್ಮ ಒಂದು ಕಿಚ್ಚ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರಿಗೋಸ್ಕರ ನೆಕ್ಸ್ಟ್ ಒಂದು ಸಾಂಗ್ ರೆಡಿ ಮಾಡ್ತಾ ಇದೀವಿ ಸರ್. ಓಕೆ ಸರ್, ಈಗ ದರ್ಶನ್ ಸಾರಿಗೆ ನೀವು ಕನ್ನಡ ಮತ್ತು ತೆಲುಗು, ತಮಿಳು 3 ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ರಿ. ಹೌದು ಈಗ ನಮ್ಮ ಸುದೀಪ್ ಸಾರಿಗೆ ಎಷ್ಟು ಲ್ಯಾಂಗ್ವೇಜ್ ಅಲ್ಲಿ ಪ್ಲಾನ್ ಮಾಡ್ತಿದ್ದೀರಾ ಸರ್ ಈ ಸಾಂಗ್ ಬಗ್ಗೆ? ಸರ್, ಆಕ್ಚುಲಿ ಈಗ ನಾವು ಇವಾಗ ಮಾಡ್ತಾ ಇರೋ ಒಂದು ಸಾಂಗು ನಾವು ಒಂದು 5 ಲ್ಯಾಂಗ್ವೇಜ್ ಅಲ್ಲಿ ಪ್ಲಾನ್ ಮಾಡ್ತಾ ಇದೀವಿ ಸರ್. ಆದ್ರೆ ಇದನ್ನ ನಾವು ಬೇರೆ ತರ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ನಮ್ಮ ಕನ್ನಡದಲ್ಲಿ ಕಿಚ್ಚ ಅವರಿಗೆ ನಾವು ಅದನ್ನ ಡೆಡಿಕೇಟ್ ಮಾಡ್ತಾ ಇದೀವಿ. ಹಾಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಯಾರಿದ್ದಾರೆ ನಮ್ಮ ಒಂದು ಸ್ಟಾರ್ಸ್ ಏನಿದ್ದಾರೆ ಅವ್ರಿಗೆ ನಾವು ಡೆಡಿಕೇಟ್ ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡ್ತಿದೀವಿ ಸರ್. ಓಕೆ ಸರ್, ಆಮೇಲೆ ಈ ಸಾಂಗ್ ಬಗ್ಗೆ ವೀಕ್ಷಕರೇ, ಈ ಸಾಂಗ್ ಬಗ್ಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದ್ರ ಭೂಪತಿ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಇದೀವಿ ಈಗ ನಾವು. ನಮ್ಮ ಯಶವಂತ್ ಭೂಪತಿ ಅವ್ರು ಬಂದು ಈ ಸಾಂಗ್ ಬಗ್ಗೆ ಒಂದೆರಡು ವಿಷಯ ಹೇಳ್ತಾರೆ. ಸರ್, ಇವ್ರುಗಳು ನೀವು ಸೇರಿ ತುಂಬಾ ಸಾಂಗ್ ಎಲ್ಲ ಮಾಡಿದ್ರಿ. ಇವರು ಹೌದು ಸರ್, ಹೌದು. ಹೆಂಗೆ ಸರ್, ಇವರೇ ಲಿರಿಕ್ಸ್ ಬರೀತಾರೆ, ಇವರೇ ಸಾಂಗ್ ಆಡ್ತಾರೆ, ಇವರೇ ಮ್ಯೂಸಿಕಲ್ ಕಂಪೋಸ್ ಮಾಡೋಷ್ಟು ಮೈಂಡ್ ಇರ್ತದೆ ಸರ್. ಇವ್ರು ನೋಡಿದ್ರೆ ಏನ್ ಅನ್ಸುತ್ತೆ ಸರ್, ನಮ್ ತೇಜು ಸರ್ ತುಂಬಾ ಮಲ್ಟಿ ಟ್ಯಾಲೆಂಟೆಡ್. ಯಾಕಂದ್ರೆ ಅವ್ರ ಲಿರಿಕ್ಸ್ ಅಂತೂ ತುಂಬಾ ಚೆನ್ನಾಗಿ ಬರೀತಾರೆ. ಓಕೆ. ಲಿರಿಕ್ಸ್ ಜೊತೆಗೆ ಅವರೇ ಹಾಡ್ತಾರೆ. ಹಾ. ಅದು ತುಂಬಾ ಕಷ್ಟ, ಆಕ್ಚುಲಿ ತುಂಬಾ ಕಷ್ಟ ಹಾಡೋದು. ಆದ್ರೆ ಅವರ ಹಾಡುಗಳನ್ನೆಲ್ಲ ಅವರೇ ಹಾಡ್ತಾರೆ, ತುಂಬಾ ಚೆನ್ನಾಗಿ ಹಾಡ್ತಾರೆ. ಓಕೆ. ಈ ಹಾಡಲ್ಲಿ ತುಂಬಾ ರಿದಮಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ. ಹಂಗಾಗಿ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ ಸರ್, ಅವರು ಕನ್ನಡ ಒಂಥರ ಸಾಂಗ್ ಆಡ್ತಾರೆ, ಹಿಂದಿ ಒಂಥರ ಆಡ್ತಾರೆ, ಇಂಗ್ಲಿಷ್ ಒಂಥರ ಆಡ್ತಾರೆ. ಹೌದು. ಆ 3-4-5 ಭಾಷೆಗಳಿಗೆ ನೀವು ಮ್ಯೂಸಿಕ್ ಕಂಪೋಸ್ ಮಾಡೋದಲ್ಲಿ ಏನ್ ಈ ಮನುಷ್ಯ ಈ ತರ ಆಗ್ತಾರ ಅಂತ ಏನಾದ್ರು ನಿಮ್ಗೆ ಯಾವ್ದಾದ್ರು ಅನ್ಸಿದೆ ಸರ್? ಇಲ್ಲ ಸರ್, ಮ್ಯೂಸಿಕ್ ಏನೋ ಒಂದೇ ಲ್ಯಾಂಗ್ವೇಜ್ ಮಾಡಿರ್ತೀವಿ ನಾವು. ಅದನ್ನ ಹಾಡೋದು ಲಿರಿಕ್ಸ್ ಚೇಂಜ್ ಆಗುತ್ತೆ ಅಷ್ಟೇ, ಬಿಟ್ರೆ ಏನಿಲ್ಲ. ಸರ್ ನೋಡಿ, ಇಲ್ಲಿ ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂದ್ರೆ, ನಾವು ಬರ್ಕೊಂಡ್ ಬಂದಿರ್ತೀವಿ, ಅದನ್ನ ಅವರು ಒಂದು ಪ್ರೊಜೆಕ್ಟ್ ಮಾಡಿ ಅವರು ನಮ್ಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾರಲ್ಲ ನಮ್ಗೆ ಕೇಳೋದಕ್ಕೆ ಚೆನ್ನಾಗಿರಂಗೆ. ಓಕೆ. ಸೊ ಅದು ಅವರ ಒಂದು ಕೆಲಸ ತುಂಬಾ ಪ್ಲಸ್ ಆಗುತ್ತೆ ಇಲ್ಲಿ. ಆಕ್ಚುಲಿ ನಮ್ಗೆ ಹೇಳ್ಬೇಕಂದ್ರೆ, ಹಾಡು ನೋಡಿ ಸರ್, ಎಲ್ಲರೂ ಬರಿಬಹುದು ಸರ್ ಹಾಡು. ನೀವು ಬರಿಬಹುದು, ಪ್ರತಿಯೊಬ್ಬ ಬರಿಬಹುದು. ಆದ್ರೆ ಅದಕ್ಕೆ ತಕ್ಕನಂಗೆ ಒಂದು ಸಿಸ್ಟಮ್ ಅಲ್ಲಿ ಕುತ್ಕೊಂಡು ಆ ಮ್ಯೂಸಿಕ್ ವರ್ಕ್ ಮಾಡೋದಿದೆಯಲ್ಲ ಸರ್, ಅದು ತುಂಬಾ ಕಷ್ಟ ಸರ್. ಆದ್ರಿಂದ ಅವ್ರು ತುಂಬಾ ಗ್ರೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ, ನಾವ್ ಎಷ್ಟೇ ಸತಿ ಸರ್ ಇದೊಂದ್ ಸ್ವಲ್ಪ ಚೇಂಜ್ ಮಾಡಿ, ಅದೊಂದ್ ಸ್ವಲ್ಪ ಈ ರೀತಿಯಾಗಿರ್ಲಿ ಅಂತ ಹೇಳಿದಾಗ ಅವ್ರು ಯಾವತ್ತೂ ಇದುವರೆಗೂ ಬೇಜಾರು ಮಾಡ್ಕೊಂಡು ಯಾವತ್ತೂ ಇಲ್ಲ ಸರ್ ಇದು ಇಷ್ಟೇ ಆಗೋದು ಅಷ್ಟೇ ಆಗೋದು. ಬೇರೆ ಕೆಲವೊಬ್ರು ಮ್ಯೂಸಿಕ್ ಡೈರೆಕ್ಟರ್ ನಮ್ಗೆ ಈ ತರ ಹೇಳಿದ್ದಾರೆ ಸರ್, ಖಂಡಿತವಾಗ್ಲೂ ಹೇಳಿದ್ದಾರೆ ಈ ರೀತಿಯಾಗಿ. ಇಷ್ಟೇ ಸರ್ ಆಗೋದು, ಇದಕ್ ಮೇಲೆ ಆಗಲ್ಲ ಸರ್, ನಿಮ್ಗೆ ಗೊತ್ತಾಗಿಲ್ಲ ಸರ್, ನಿಮ್ಗೆ ಹೆಂಗಿರುತ್ತೆ ಸರ್ ಮ್ಯೂಸಿಕ್ ಸೆನ್ಸ್ ಅಂತ ನಮ್ಗೆ ಕೆಲವರು ಇದ್ದಾರೆ. ಆದ್ರೆ ನಮ್ಮ ಯಶವಂತ್ ಭೂಪತಿ ಅವರು ನಾವ್ ಯಾವತ್ತೇ ಇಲ್ಲ ಸರ್ ಈ ರೀತಿಯಾಗಿ ಅಂತ ಹೇಳಿದಾಗ ಅವ್ರು ಖಂಡಿತವಾಗಿ ಅವ್ರು ಆ ರೀತಿಯಾಗಿ ಮಾಡಿ ತೋರಿಸಿ, ಅವ್ರು ಚೆನ್ನಾಗಿಲ್ಲ ಅಂದ್ರೆ ಅವರೇ ಹೇಳ್ತಾರೆ ಸರ್ ಯಾಕೋ ಸೂಟ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಸೊ ಆ ತರ ನಾವು ಒಂದು ಇದ್ರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ ಮುಂದೆ. ಓಕೆ ವೀಕ್ಷಕರೇ, ನೋಡಿ, ಒಂದು ಸಾಂಗ್ ರೆಡಿ ಆಗ್ಬೇಕಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಅದರಿಂದ ತುಂಬಾ ಶ್ರಮ ಇರುತ್ತೆ, ತುಂಬಾ ಎಫೆಕ್ಟ್ ಇರುತ್ತೆ. ಸರ್, ಈಗ ಈ ಸಾಂಗ್ ಮಾಡ್ತಾರಲ್ವಾ, ಇದಕ್ಕಾಗುವಂತ ಖರ್ಚಾಗಿರ್ಬೋದು, ಅದಕ್ಕಾಗಂತ ಟೈಮ್ ಆಗಿರೋದು, ಅದಕ್ಕೆ ತೆಗೆದಿಡುವಂತ ಎಫೆಕ್ಟ್ ಆಗಿರ್ಬೋದು, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಸರ್ ನೋಡಿ, ಇವಾಗ ಜನ ಯಾರೇ ಆಗ್ಲಿ ಒಂದು ಸಾಂಗ್ ಕೇಳ್ಬೇಕಾದ್ರೆ 3-3.5 ನಿಮಿಷ ಇರುತ್ತೆ. ಅವ್ರು ಕೇಳ್ಬಿಟ್ಟು ಅವರ ಒಂದು ಒಪಿನಿಯನ್ ಹೇಳ್ಬಿಡ್ತಾರೆ, ಚೆನ್ನಾಗಿದೆ ಚೆನ್ನಾಗಿಲ್ಲ, ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು. ಓಕೆ, ಅವರು ಅವ್ರ ಅಭಿಪ್ರಾಯ ಅವ್ರು ಹೇಳ್ಬೇಕು ಬಿಡಿ. ಆದ್ರೆ ಒಂದು ಸಾಂಗು ರೆಡಿ ಆಗೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂದ್ರೆ, ನಾವು ಯೋಚನೆ ಮಾಡಿ ಚೆನ್ನಾಗಿರಂಗ್ ನಾವು ಲಿರಿಕ್ ಬರೀಬೇಕು, ಆ ಮೀಟ್ರಿಗೆ ಅದು ಕುತ್ಕೋಬೇಕು. ಅದಾದ್ಮೇಲೆ ಅದು ಇವ್ರ ಹತ್ರ ಬಂದು ಇವ್ರು ಒಂದಷ್ಟು ದಿನ ಅದು ಹೇಳಿ ಸರ್ ನೀವು. ಸರ್,
ಈಗ ಹೇಳಿ ಈ ಸಾಂಗ್ ಬಗ್ಗೆ, ಈ ಒಂದು ಸಾಂಗ್ ರೆಡಿ ಮಾಡ್ಬೇಕಂದ್ರೆ ಎಸ್ ಸರ್. ಎಷ್ಟೆಲ್ಲ ಎಫೆಕ್ಟ್ ಹಾಕ್ಬೇಕು, ಯಾವ ರೀತಿ ನೀವು ಮ್ಯೂಸಿಕ್ ಟೂನ್ ಎಲ್ಲ ಚೇಂಜ್ ಮಾಡಬೇಕು, ಇದಕ್ಕೆ ಸೂಟ್ ಆಗುತ್ತಾ ಆಗಲ್ವಾ, ಅಥವಾ ರಿದಮ್ ಇದಕ್ಕೆ ಬರುತ್ತಾ ಬರಲ್ಲ, ಇಲ್ಲಿ ಬೇರೆ ಏನೋ ಇನ್ಸ್ಟ್ರೂಮೆಂಟ್ ಅಪ್ಲೈ ಮಾಡ್ಬೇಕನ್ನೋದಾದ್ರೆ ಏನೆಲ್ಲ ಹೇಳ್ತೀರಾ ಸರ್ ಈ ಸಾಂಗ್? ಈಗ ಮೊದಲಿನ ತರ ಇಲ್ಲ ಸರ್, ಇವಾಗ ಎಲ್ಲ ಕಂಪ್ಯೂಟರಲ್ಲೇ ಸಾಂಗ್ ಆಗುತ್ತೆ. ಓಕೆ ಹಾಗಾಗಿ ಟೈಮ್ ಒಬ್ಬರೇ ಮಾಡ್ಬೇಕಾಗಿರೋದ್ರಿಂದ ಸ್ವಲ್ಪ ಲಾಂಗ್ ಆಗುತ್ತೆ. ಮೊದ್ಲಾದ್ರೆ ಎಲ್ಲಾ ಜನ ಎಲ್ಲ ಮ್ಯೂಸಿಷಿಯನ್ಸ್ ಸೇರಿ ಸಾಂಗ್ ಮಾಡ್ತಾ ಇದ್ರು. ಓಕೆ ಓಕೆ ಈಗ ಆತರ ಇಲ್ಲ, ಎಲ್ಲ ಒಬ್ನೇ ಕೂತ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಲಾಂಗ್ ಟೈಮ್ ತಗೊಳುತ್ತೆ ಅಷ್ಟೇ. ಓಕೆ ಸರ್. ನಾವು ನಮ್ಮ ತೇಜಸ್ ಸರ್ ಹೇಳ್ದಂಗೆ ಯಶವಂತ್ ಸರ್ ಏನಾದ್ರು ಮ್ಯೂಸಿಕ್ ಮಾಡಕ್ ಶುರು ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆದ್ರೆ ಒಂದ್ ಸರಿ ಬಿಟ್ಟು 10 ಸರಿನೂ ನಾವು ಇದು ಮಾಡಿ ಸರ್ ಅಂದ್ರೆ ಅವ್ರು ಒಂದು ಸರಿನೂ ಬೇಜಾರಾಗತ್ತೆ ನಿಮ್ ಬಗ್ಗೆ ಹೇಳ್ತಾರೆ ಸರ್. ಆ ಮ್ಯೂಸಿಕ್ ನೀವು ಕೊಟ್ಟಂತ ಗೌರವ ಅಂತ ನಾವು ಅನ್ಕೊಂತೀವಿ ಸರ್. ಸರ್ ಮಾಡ್ಸೋರು ಅವ್ರಿಗೂ ಇಷ್ಟ ಆಗ್ಬೇಕು, ಕೇಳೋರ್ಗೂ ಇಷ್ಟ ಆಗ್ಬೇಕಲ್ವಾ, ಅದರಿಂದ ನಮ್ಗೇನ್ ಆತರ ಬೇಜಾರಿಲ್ಲ ಸರ್. ಸರ್ ಏನಂದ್ರೆ ಮ್ಯಾಟ್ರು ಸರ್, ಇವಾಗ ನಾವು ಏನೇ ಒಂದು ಮಾಡಿ ನಾವು ನೀವು ಒಂದು ಚಿತ್ರಾನ್ನ ಮಾಡಕ್ ಹೋದ್ರು ಅದು ತಿನ್ನಕ್ ಚೆನ್ನಾಗಿರ್ಬೇಕು. ಓಕೆ ಹೌದು. ಓಕೆ ಅಲ್ವಾ ಸರ್? ನೀವು ಬಿರಿಯಾನಿ ಮಾಡಿದ್ರು ತಿನ್ನಕ್ ಚೆನ್ನಾಗಿರ್ಬೇಕು. ಓಕೆನಾ? ನೀವು ಬಿರಿಯಾನಿ ಮಾಡ್ಬಿಟ್ಟು ಅದು ತಿನ್ನಕ್ ಚೆನ್ನಾಗಿಲ್ಲ ಅಂದ್ರೆ ಅದು ವೇಸ್ಟ್ ನೀವು ಮಾಡಿದ್ರೆ ಬಿರಿಯಾನಿ. ನಿಜ. ಆದ್ರೆ ನಾವ್ ಇವಾಗ ಏನ್ ಮಾಡ್ತಾ ಇದೀವಿ, ಚಿತ್ರಾನ್ನ ಮಾಡ್ತಾ ಇದೀವಿ ಸರ್, ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಆತರ ಹೇಳ್ಬೋದು. ನಾವು ಚಿತ್ರಾನ್ನಕ್ಕೆ ಹೋಲ್ಸ್ಕೊತೀವಿ ಸರ್, ಇನ್ನ ಬಿರಿಯಾನಿ ಆಗಕ್ಕೆ ತುಂಬಾ ಟೈಮ್ ಇದೆ. ಅದು ನೆಸೆ. ಹೇಳ್ಬಿಟ್ಟಾರಲ್ಲ ಸರ್, ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಹೌದು ಸರ್, ಯಾಕೆ ಅಂದ್ರೆ ಚಿತ್ರವಾಗಿರುತ್ತೆ. ನಾವು ಪ್ರತಿಯೊಂದು ಸ್ಟೆಪ್ನು ಅಷ್ಟೇ ಒಂದೊಂದು ಸ್ಟೆಪ್ ಇಟ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ ಇವಾಗ ನಾವು ಇವ್ರು ಹೇಳ್ದಂಗೆ ಈಗ ಒಂದ್ ಸಿಸ್ಟಮ್ ಅಲ್ಲಿ ಎಲ್ಲರೂ ರೆಡಿ ಮಾಡ್ತಿರ್ತಾರೆ ಸಾಂಗ್. ಆದ್ರೆ ಕೆಲವೊಂದು ಸಾಂಗ್ ನ ಆ ರಿದಮ್ ಕೇಳಿಸೋದಕ್ಕೆ ಲೈವ್ ಎಲ್ಲ ಮಾಡಿಸ್ತಾರೆ. ಹೌದು. ಆ ಲೈವ್ ಅಂತ ಬಂದಾಗ ಅದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಇದು ಜನರಿಗೆ ಗೊತ್ತಿರಲ್ಲ. ಓಕೆ ಓಕೆ ಕೆಲವೊಂದು ಸಾಂಗ್ ನ ನಾವು ಕಷ್ಟಪಟ್ಟು ಲೈವ್ ಮಾಡಿ ಎಲ್ಲ ಬಿಟ್ಟಿರ್ತೀವಿ, ಅದು ಕ್ಲಿಕ್ಕೇ ಆಗಿರಲ್ಲ. ಹೌದು. ಕೆಲವೊಂದು ಟೈಮ್ ಸುಮ್ನೆ ಏನೋ ಒಂದ್ ಮಾಡ್ಬಿಟ್ಟಿರ್ತೀವಿ, ಅದು ತುಂಬಾ click ತುಂಬಾ ವ್ಯೂಸ್ ಆಗ್ಬಿಡುತ್ತೆ, ತುಂಬಾ ರೀಚ್ ಆಗ್ಬಿಡುತ್ತೆ. ಈ ತರ ಎಲ್ಲ ಇದೆ ಸರ್ ಇವಾಗ ಸೋಷಿಯಲ್ ಮೀಡಿಯಾ. ಅದು ಒಂಥರ ಪ್ಲಸ್ ಆಗ್ತಿದೆ, ಒಂಥರ ಮೈನಸ್ ಆಗ್ತಿದೆ. ನಿಜ ನಿಜ. ಈ ರೀತಿ ಅಂತ ಒಂದು ಕನ್ಫ್ಯೂಷನ್ಸ್ ನಮ್ಗೆ ಸರ್ ಅಷ್ಟೇ. ಸರ್ ಈಗ ನೀವು ಸುದೀಪ್ ಸರ್ಗೆ ಒಂದು ಸಾಂಗ್ ಬರ್ದಿರಲ್ವಾ? ಹೌದು. ಹುಲಿ ಹುಲಿ ಅಂತ ನೀವು ಸಾಂಗ್ ಬರ್ದಿರಲ್ಲ. ಈ ಹಿಂದೆ ಆಲ್ರೆಡಿ ಹೆಬ್ಬುಲಿ ಅಂತಂದೇಳಿ ಅವ್ರು ಆಲ್ರೆಡಿ ಹೆಬ್ಬುಲಿನೇ ಸಿನಿಮಾ ತೆಗೆದ್ಬಿಟ್ಟು ಅದ್ರಲ್ಲಿ ಹುಲಿ ಹುಲಿ ಅಂತಾನೆ ಇದೆ. ಆ ಹುಲಿಗೆ ಏನಾದ್ರು ಡಿಫ್ರೆಂಟ್ ಆಗಿ ಹುಲಿ ಇದೆಯಾ ಸರ್? ಸರ್ ಇದು ಹುಲಿ ಅಂದ್ಮೇಲೆ ಹುಲಿನೇ, ಹಾ. ಅವ್ರು ಹೆಬ್ಬುಲಿ ಅಂತ ಅವಾಗ ಬರ್ಸಿದಾರೆ. ಓಕೆ ಈಗ ನಾವು ಅದೇ ಹುಲಿನ ಒಂದು ಗತ್ತಲ್ಲಿ ಗಾಂಭೀರ್ಯದಲ್ಲಿ ಹೆಂಗೆ ನಡ್ಕೊಂಬಂದ್ರೆ ಹುಲಿ ಇರುತ್ತೆ, ಆ ಒಂದು ಸ್ಟೈಲ್ ಅಲ್ಲಿ ನಾವು ಇದನ್ನ ಅವ್ರಿಗೆ ಡೆಡಿಕೇಟ್ ಮಾಡ್ತೀವಿ ಸರ್. ಖಂಡಿತವಾಗೂ ಹುಲಿ ಬಂದಂಗೆ ಇರುತ್ತೆ ಸರ್ ಸಾಂಗ್. ಓಕೆ. ಕರ್ನಾಟಕದಲ್ಲಿ ಗತ್ತು ಗಾಂಭೀರ್ಯವಾಗಿ ನಡೆಯುವಂತ ಇದೊಂದು ಹೆಬ್ಬುಲಿ, ಸರ್ ಗತ್ತು ಗಾಂಭೀರ್ಯದ ಹೆಬ್ಬುಲಿ. ಸರ್ ನೋಡಿ, ಹುಲಿ ಅಂದ್ರೇನೆ ಗತ್ತು ಗಾಂಭೀರ್ಯ, ಅದರ ಒಂದು ನಡೆ ಗರ್ಜನೆ ಅದೆಲ್ಲ ಇರುತ್ತೆ ಸರ್ ಈ ಸಾಂಗ್ ಅಲ್ಲಿ. ನಮ್ಮ ಭೂಪತಿ ಸರ್ ಅವರು ಅಷ್ಟು ಸುಂದರವಾಗಿ ಅದನ್ನ ಡಿಸೈನ್ ಮಾಡ್ಬಿಟ್ಟು ಆ ಹುಲಿಗೆ ಹೆಂಗೆ ಕೊಡ್ಬೇಕು ಆ ಹುಲಿಗೆ ಹಂಗ್ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬ್ರಾಂಡ್ ಮಗ ಚಾನಲ್ ಇಂದ ಇನ್ನೂ ಹೊಸ ಹೊಸ ಚಾನಲ್ಗಳು, ಹೊಸ ಹೊಸ ಸಾಂಗ್ಗಳು ಬರ್ಲಿ, ಹೊಸ ಹೊಸ ಕಾರ್ಯಕ್ರಮಗಳು ಬರ್ಲಿ ಅಂತ ನಮ್ಮ ಪ್ರೇಕ್ಷಕರು ನಿಮಗೆ ಯಾವಾಗ್ಲೂ ಕಾಯ್ತಿರ್ತಾರೆ. ನಮ್ಮ ಪ್ರೇಕ್ಷಕರಿಗೆ ಏನಾದ್ರು ಒಂದು ಹೊಸ ಸುದ್ದಿ ಕೊಡೋದಾದ್ರೆ ಏನ್ ಹೇಳ್ತೀರಾ ಸರ್ ತಾವು? ಸರ್ ನೋಡಿ, ಈಗ ನಮ್ಮ ಚಾನಲ್ ಅಲ್ಲಿ ಈಗ ಜಸ್ಟ್ ಒಂದು 1K ರೀಚ್ ಆಗಿದೆ ಈಗ. ಕಾಂಗ್ರೆಸ್ ಸರ್, Thank you. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ನೋಡಿ ಇವಾಗ ಅದನ್ನ ನಾವು ಬರೀ ಕನ್ನಡದವ್ರು ಮಾತ್ರ ನೋಡ್ತಾ ಇದಾರೆ, ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ನಮ್ಮ ಒಂದು ಚಾನಲ್ ಅಲ್ಲಿ ಒಂದು 60-65% ಕನ್ನಡದವ್ರು ಇರ್ಬೋದು. ಓಕೆ. ಇನ್ನು ಉಳಿದಷ್ಟು ಕೆಲವರು ಜನ ಬೇರೆ ಬೇರೆ ಲ್ಯಾಂಗ್ವೇಜ್, ಯಾಕಂದ್ರೆ ನಾವ್ ಎಲ್ಲಾ ರೀತಿ ಸಾಂಗ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಸಾಂಗ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟವ್ರು, ಆ ಭಾಷೆಗೆ ಸಂಬಂಧಪಟ್ಟವ್ರು ಸಬ್ಸ್ಕ್ರೈಬ್ ಆಗಿರ್ತಾರೆ. ಓಕೆ ಓಕೆ. ಸೊ ಇದರಿಂದ ನನಗೆ ಕೆಲವರು ಕೇಳ್ತಾ ಇರೋದೇನಪ್ಪಾ ಅಂದ್ರೆ, ಅಪ್ಪಟ ಕನ್ನಡಿಗರು ಇವಾಗ ಈ ಒಂದು ಕ್ವಶನ್ ಕೇಳಿರೋದು ನನಗೆ, ನೀವ್ ಎಲ್ಲಾ ಸಾಂಗು ಒಂದೇ ಸಾಂಗೇನೆ, ಎಲ್ಲಾ ಭಾಷೆ ಮಾತ್ರ ಡಿಫ್ರೆನ್ಸ್ ಇರುತ್ತೆ, ಎಲ್ಲಾ ಇದ್ರಲ್ಲೇ ರಿಲೀಸ್ ಮಾಡ್ತೀಯಾ, ನಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಓಕೆ. ಆದ್ರಿಂದ ನಾನು ಹೇಳ್ತಾ ಇರೋದು ಅಪ್ಪಟ ಕನ್ನಡಿಗರು ಅವರು ಅಂತ, ಕನ್ನಡ ಬಿಟ್ರೆ ಬೇರೆ ಮಾತಾಡೋದಿಲ್ಲ ಅಂತ. ಆದ್ರೆ ಇನ್ನ ಕೆಲವ್ರು ಇದಾರೆ, ಕೆಲವ್ರು ಹೆಂಗೆ ಅಂದ್ರೆ ಅವ್ರಿಗೆ ಇನ್ನೊಬ್ರಿಗೆ ಕನ್ನಡ ಹೇಳ್ಕೊಡೋ ಬದಲು ಇವ್ರು ಹೋಗಿ ಅವ್ರ ಭಾಷೆ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲ ಸರ್, ಅದ್ರ ನಮ್ ಕರ್ನಾಟಕದ ವಿಭಾಗ ಯಾಕಂದ್ರೆ ನೋಡಿ, ನಮ್ ಕರ್ನಾಟಕದಲ್ಲಿ ಯಾರೇ ಬಂದ್ರು ನಾವು ಅವ್ರನ್ನ ಅತಿಥಿಯಾಗಿ ಸ್ವಾಗತ ಮಾಡ್ತೀವಿ. ಈಗ ನಮ್ಮ ಭಾಷೆ ಅವ್ರಿಗೆ ಕಲ್ಸ್ಕೊಡೋದು 2 ನಿಮಿಷ, ಆದ್ರೆ ಅವ್ರು ಇಲ್ಲಿದ್ದು ಅದ್ರ ಮಾತು ಕಲಿತಾರಲ್ಲ, ಅದು ಬಹಳ ಖುಷಿ ಸರ್, ನಮ್ ಕರ್ನಾಟಕ ಹೆಮ್ಮೆ ಸರ್. ಅದಕ್ಕೆ ಸರ್ ನನ್ನನ್ನ ಕೇಳಿದ್ರಲ್ಲ, ಅವ್ರಿಗೋಸ್ಕರ ಈ ಒಂದು ಆನ್ಸರ್ ಹೇಳ್ತಾ ಇದೀನಿ. ಹಾ. ನೋಡಿ, ಈ ಒಂದು ಚಾನೆಲ್ ಅಲ್ಲೇ ನಾವ್ ಎಲ್ಲಾ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ಇವಾಗ. ಏನಕ್ಕೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ, ನೋಡಿ, ಏನಕ್ಕೆ ಅಂದ್ರೆ ಈಗ ಎಷ್ಟೋ ಜನ ನಮ್ಮ ಒಂದು ಕರ್ನಾಟಕಕ್ಕೆ ಬಂದು ಇಲ್ಲಿ ಜೀವನ ಮಾಡ್ತಿದ್ದಾರೆ. ಅವರು ಎಷ್ಟೋ ಜನ ಕನ್ನಡವನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ, ಕನ್ನಡವನ್ನ ಮಾತಾಡೋದಕ್ಕೆ ಹಿಂದೆ ಜರಿತಾರೆ. ಓಕೆ, ಅಂತವ್ರಿಗೆ ನಮ್ಮ ಕನ್ನಡಿಗರು ತೋರಿಸಿ, ನೋಡಿ ನಿಮ್ಮ ಒಂದು ಭಾಷೆ, ನಮ್ಮ ಒಂದು ಭಾಷೆನ ನೀವು ಮಾತಾಡೋದಕ್ಕೆ ಕಷ್ಟ ಪಡ್ತಾ ಇದ್ದೀರಾ. ನಮ್ಮ ಒಂದು ಭಾಷೆಯ ಒಬ್ಬ ವ್ಯಕ್ತಿ ನಿಮ್ಮ ಒಂದು ಭಾಷೆಯಲ್ಲಿ ಮಾತಾಡೋದಲ್ದಿರ ನಿಮ್ಮ ಒಂದು ಭಾಷೆಯಲ್ಲಿ ಸಾಹಿತ್ಯನೂ ಬರೀಬಲ್ಲೆವರು ನಾವು ಕನ್ನಡಿಗರು ಅಷ್ಟು ಬುದ್ಧಿವಂತರು ಅನ್ನೋದನ್ನ ತೋರ್ಸ್ಕೊಡೋದಕ್ಕೋಸ್ಕರ ಇಷ್ಟು ದಿನ ನಾವು ಈ ಸಾಂಗ್ ಗಳನ್ನ, ಎಲ್ಲಾ ಸಾಂಗ್ ಗಳನ್ನ ನಾವು ಈ ಚಾನಲ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ.
ಈಗ ಮುಂದೆ ನೆಕ್ಸ್ಟ್ ನಾವು ಆ ಒಂದು ಏನಿರುತ್ತೆ ಕನ್ನಡ ಇವಾಗ ಏನ್ ನಡೀತಿದೆ ಈ ಒಂದು ಚಾನಲ್ ಅಲ್ಲಿ ಬರೀ ಕನ್ನಡ ಮಾತ್ರ ರಿಲೀಸ್ ಮಾಡೋದಾಗುತ್ತೆ. ಅದಾದ್ಮೇಲೆ ತೆಲುಗು ಅಂತ ಸಪರೇಟ್ ಚಾನಲ್ ಆಗುತ್ತೆ. ಹಾಗೆ ಆ ಭಾಷೆಗೆ ಆ ಚಾನಲ್ ಅಂತ ಇರುತ್ತೆ. ಆ ಭಾಷೆ ಆ ಚಾನಲ್ ಅಲ್ಲಿ ಆಗುತ್ತೆ. ಹೌದು. ಓಕೆ ಸರ್, ಈಗ ನಿಮ್ಮ ಬ್ರಾಂಡ್ ಮಗ ಚಾನಲ್ಗೆ ಇನ್ನೂ ಅತ್ಯದ್ಭುತವಾದ ವ್ಯೂಸ್ ಸಿಗ್ಲಿ, ಇನ್ನೂ ಚಲೋ ಚಲೋ ಸಾಂಗ್ಸ್, ಚೆನ್ನಾಗಿರೋ ಸಾಂಗ್ಸ್ ಎಲ್ಲ ಮಾಡಿ, ಇನ್ನು ಕಾರ್ಯಕ್ರಮಗಳ ತುಂಬಾ ಚೆನ್ನಾಗಿ ಮಾಡಿ ಕನ್ನಡಿಗರಿಗೆ ಕೊಡುಗೆಯಾಗಿ ಕೊಡಿ ಸರ್ ನೀವು. ಖಂಡಿತ ಸರ್, ಕನ್ನಡಿಗರಿಗೆ ಮಾತ್ರ ಅಲ್ಲ ಸರ್, ಎಂಟೈರ್ ಇಂಡಿಯಾಗೆ. ಯಾಕಂದ್ರೆ ಮೊದಲು ನಾವು ಭಾರತೀಯರಾಗಿರ್ಬೇಕು. ಆದ್ರಿಂದ ನಾವು ಇವಾಗ ನಾವು ಎಲ್ಲಾರನ್ನು ಒಂದು ಮಾಡುವಂತ ಪ್ರಯತ್ನ ಮಾಡ್ತಾ ಇರೋದು ಸರ್. ಕೆಲವರು ಏನಾದ್ರೂ ಅನ್ಕೊಂಡಿರ್ಬೋದು, ಇವ್ರು ಎಲ್ಲಾ ಭಾಷೆಯಲ್ಲಿ ಹಂಗೆ ಹಿಂಗೆ ಮಾಡ್ತಾ ಇದಾರೆ ಅಂತ ಅನ್ಕೊಂಡಿರ್ಬೋದು. ನನ್ನ ಒಂದು ಮನಸ್ಥಿತಿ ಹೆಂಗಿದೆ ಅಂದ್ರೆ ಎಲ್ಲಾರನ್ನು ಒಗ್ಗೂಡಿಸ್ಬೇಕು. ಈ ಭಾಷೆ ಅನ್ನೋ ಗಡಿ ಇರಬಾರ್ದು. ನಾವೆಲ್ಲರೂ ಒಂದು ಅನ್ನೋದು ಎಲ್ಲರೂ ಗೊತ್ತಿರಬೇಕು. ನಾವ್ ಹೇಗೆ ಇವಾಗ ಬೇರೆ ಒಂದು ಭಾಷೆಗೆ ರೆಸ್ಪೆಕ್ಟ್ ಕೊಡ್ತೀವೋ ಹಾಗೆ ಬೇರೆ ಒಂದು ಜನನು ನಮ್ಮ ಭಾಷೆಗೆ ರೆಸ್ಪೆಕ್ಟ್ ಕೊಡ್ಬೇಕು. ಆ ಒಂದು ರೆಸ್ಪೆಕ್ಟ್ ನ ನಾವು ಬರ್ಸ್ಬೇಕು ಅವ್ರ ಕೈಲಿ ಅನ್ನೋದಕ್ಕೋಸ್ಕರ ನಾವು ಕನ್ನಡಕ್ಕೋಸ್ಕರ ಒಂದು ಎಲ್ರು ಕನ್ನಡ ಮಾತಾಡ್ಬೇಕು. ಇಲ್ಲಿ ಬಂದಿರೋರು ನೀವು ಕರ್ನಾಟಕದಲ್ಲಿ ಊಟ ತಿಂದು, ಕರ್ನಾಟಕದ ಗಾಳಿ ಕುಡಿದು, ಕರ್ನಾಟಕದಲ್ಲೇ ದುಡ್ಡು ಮಾಡಿ ನೀವು ನಿಮ್ಮ ಊರಿಗೆ ಹೋಗೋದಲ್ಲದೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಕನ್ನಡ ಕಲಿಯರಂತ ನಿಮ್ಮ ಒಂದು ಸರ್. ನೋಡಿ, ಇವಾಗ ನೀವ್ ಹೇಳಿದ್ರಿ ಎಲ್ಲಾ ಕರೆಕ್ಟು. ಅವ್ರು ಬಂದು ಎಲ್ಲಾ ಸಂಪಾದನೆ ಮಾಡ್ಕೊಂಡು ವಾಪಸ್ ಅವ್ರ ಊರಿಗೆ ಹೋಗ್ತಾ ಇಲ್ಲ ಸರ್. ಯಾಕೆಂದ್ರೆ ಕರ್ನಾಟಕದಂತ ಜಾಗ ಇನ್ನೊಂದು ಇಲ್ಲ ಸರ್. ನೀವು ಎಂಟೈರ್ ವರ್ಲ್ಡ್ ಅಲ್ಲಿ ಎಲ್ಲೇ ಹೋದ್ರು ನಮ್ಮ ಒಂದು ಕರ್ನಾಟಕ, ಅದ್ರಲ್ಲೂ ಎಸ್ಪೆಷಲಿ ಬೆಂಗಳೂರು ಅನ್ನೋ ಒಂದು ಜಾಗ ಇನ್ನೊಂದಿಲ್ಲ. ಬರೋರು ಏನಾಗ್ತಾರೆ, ಈ ವೆದರ್ ಚೆನ್ನಾಗಿರುತ್ತೆ, ಕೆಲಸ ಚೆನ್ನಾಗಿರುತ್ತೆ, ಇಲ್ಲಿ ಎಲ್ಲಾ ತರ ಫೆಸಿಲಿಟಿ, ಜನನು ತುಂಬಾ ಸಹಕರಿಸ್ತಾರೆ. ಎಲ್ಲ ಒಂದ್ ಸ್ವಲ್ಪ ಏನಾದ್ರು ಒಂದು ಸೈಡ್ ಗೀಟ್ ತಗೊಂಡು ಒಂದ್ ಮನೆಗಿನೇ ಕಟ್ಟಿಸ್ಕೊಂಡು ಇಲ್ಲೇ ಇರೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಸರ್ ಕರ್ನಾಟಕಕ್ಕೆ, ಅದು ಬೆಂಗಳೂರಿಗೆ ಬಂದವ್ರು ಯಾರು ವಾಪಸ್ ಇಲ್ಲಿಂದ ಹೋಗ್ಬೇಕು ಅಂತ ಯಾರು ಅನ್ಕೊಳಲ್ಲ. ಓಕೆ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಒಬ್ಬ ಕನ್ನಡಿಗ 5-6 ಭಾಷೆಗಳಲ್ಲಿ ಲಿರಿಕ್ಸ್ ಬರ್ದು, ಸಾಂಗ್ ಬರ್ದು, ಅದನ್ನ ಕಂಪೋಸ್ ಮಾಡಿ ಅದನ್ನ ಈ ಬ್ರಾಂಡ್ ಚಾನಲ್ ಮುಖಾಂತರ ನಿಮ್ಮ ಮುಂದೆ ತಂದಿರಕ್ಕೆ ಅವರು ಸತತ ಪ್ರಯತ್ನ ಮಾಡ್ತಾರೆ. ಅವರಿಗೆ ಭಗವಂತ ಸದಾಕಾಲ ಆಶೀರ್ವಾದ ಆಯಸ್ಸು ಕೊಟ್ಟು ಇವ್ರ ಚಾನಲ್ ಇದೇ ತರ ಮುಂದಕ್ಕೆ ಹೋಗ್ಲಿ ಅಂತ ಹೇಳಿ ಎಲ್ರು ಕರ್ನಾಟಕದಲ್ಲಿರೋಂತ ಎಲ್ಲಾ ಕನ್ನಡಿಗರು ಮತ್ತೆ ಎಲ್ಲಾ ಭಾಷೆದವರು ಬ್ರಾಂಡ್ ಮಗ ಚಾನಲ್ಗೆ ಹಾರೈಸ್ಬೇಕಂತ ಹೇಳಿ ಈ ಚಾನಲ್ ಮುಖಾಂತರ ಕೇಳ್ಕೊಳ್ತೀವಿ ಸರ್. ಹಾಗೆ ಸರ್, ಇನ್ನೊಂದು ವಿಷಯ, ನಾನು ನೋಡಿ ಕೆಲವೊಬ್ರ ಹತ್ರ ಮುಂದೆ ನಾನು ಒಂದು ಸಾಂಗ್ ಮಾಡಿಸ್ಬೇಕಾದ್ರೆ ನಾನು ತುಂಬಾ ಟೈಮ್ ಕಿಲ್ ಮಾಡ್ಬಿಟ್ಟಿದ್ದಾರೆ ನನಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ವಾರದಲ್ಲಿ ಒಂದು ವಾರದಲ್ಲಿ ಮಾಡಬಹುದಂತ ಕೆಲ್ಸನ ಅವ್ರಿಗೇನಂದ್ರೆ ನೆಗ್ಲೆಕ್ಟ್ ಮಾಡ್ಕೊಂಡು 6 ತಿಂಗಳು 1 ವರ್ಷ ಈ ರೀತಿಯಾಗೆಲ್ಲ ಮಾಡಿದ್ದಾರೆ. ಆ ರೀತಿಯಾಗಿ ಆಗ ನಡೆದಿದೆ. ಅಂದ್ರೆ ಕೆಲವರು ಅವ್ರ ಹೆಸರು ಬೇಡ ಬಿಡಿ. ಆದ್ರೆ ಇವಾಗ ಇವ್ರು ನನಗೆ ಸಿಕ್ಕಿರೋದು ಒಂದು ಅದೃಷ್ಟ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಇವ್ರದ್ದು ಏನು ಒಂದು ಕಮಿಟ್ಮೆಂಟ್ ಇರುತ್ತೆ, ಆದಷ್ಟು ಬೇಗ ನಮ್ಗೆ ಮಾಡಿ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ನಮ್ಗೆ ಫಾಸ್ಟ್ ಆಗಿ ಕೆಲಸ ಮಾಡೋರ್ಬೇಕು. ಯಾಕಂದ್ರೆ ನಾವು ಮೊದಲೇ ಶಂಕರಣ್ಣನ್ ಫ್ಯಾನ್ಸ್. ನಾವು ಸ್ವಲ್ಪ ಫಾಸ್ಟ್ ಆಗಿರ್ತೀವಿ. ನಮ್ ಜೊತೆ ಇರೋರು ಫಾಸ್ಟ್ ಆಗಿದ್ದಾಗ ಏನಾಗುತ್ತೆ, ಮಿಂಚಿನ ಓಟ ತರ ಇರುತ್ತೆ. ಇಲ್ಲ ಅಂದ್ರೆ ಅದೆಲ್ಲ ಜಟ್ಕಾ ಗಾಡಿ ಓಡಿಸ್ದಂಗಿರುತ್ತೆ. ಅಪೂರ್ವ ಸಂಗಮ ಆಗ್ಲಿ ಸರ್. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ನೋಡಿದ್ರಲ್ಲ, ಇದು ಬ್ರಾಂಡ್ ಮಗ ಚಾನಲಿನ ಒಂದು ಸಾಂಗ್ ಬರಬೇಕಂದ್ರೆ ನೀವು ನಿಂತ್ಕೊಂಡ್ರೆ ಕಾಣಿಸಲ್ಲ. ವೀಕ್ಷಕರೇ ನೋಡಿದ್ರಲ್ಲ, ಒಂದು ಸಾಂಗ್ ಹೊರಗಡೆ ಬರ್ಬೇಕಂದ್ರೆ ಅದರಿಂದ ಎಷ್ಟು ಶ್ರಮ ಇರುತ್ತೆ, ಅದಕ್ಕೆಲ್ಲ ಏನೆಲ್ಲ ಮಾಡ್ಬೇಕು, ಎಷ್ಟೆಲ್ಲ ಕೆಲಸ ಇರುತ್ತೆ, ಎಷ್ಟು ದಿನ ಇರುತ್ತೆ. ಅದ್ರಲ್ಲಿ ಒಂದು ಪದ ಮಿಸ್ಟೇಕ್ ಆದ್ರೂ ಜನ ಸರಿ ಇಲ್ಲ ಅಂತಾರೆ. ಆ ಪದಗಳನ್ನು ತಿದ್ಕೊಂಡು ಕನ್ನಡ ಪದವಾಗಿ ತೋರಿಸಿಕೊಟ್ಟಂತ ನಮ್ಮ ತೇಜಸ್ ಕುಮಾರ್ ಅವರಿಗೆ ಧನ್ಯವಾದಗಳು. ಹಾಗೆ ಸರ್, ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆಲ್ಲ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನೀವೆಲ್ಲ ತುಂಬಾ ಬುದ್ಧಿವಂತರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒರಿಜಿನಲ್ ಟ್ಯಾಲೆಂಟ್ ನ ಗುರ್ತಿಸಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಗೊತ್ತಾ, ಅದು ಒಂದು ಟ್ಯಾಲೆಂಟ್. ಎಷ್ಟೋ ಜನ ನೋಡ್ತಾರೆ, ವಿಡಿಯೋನ ನೋಡ್ಬಿಟ್ಟು ಅವ್ರಿಗೆ ಏನ್ ಅನ್ಸುತ್ತೋ ಏನೋ, ಅವರು ಅಷ್ಟೊಂದು ಎಂಕರೇಜ್ ಮಾಡಲ್ಲ. ಆದ್ರೆ ನಮ್ಮ ಚಾನಲ್ ಯಾರ್ಯಾರು ಇವಾಗ ಸಬ್ಸ್ಕ್ರೈಬ್ ಆಗಿ ನಮ್ಮ ಒಂದು ವಿಡಿಯೋಸ್ ನೋಡಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ, ಅವ್ರು ನಿಜವಾಗ್ಲೂ ಕಲೆಗೆ ಬೆಲೆ ಕೊಡುವಂತ ವ್ಯಕ್ತಿಗಳು. ಹಾಗೆ ತುಂಬಾ ಬುದ್ಧಿವಂತರು. ಒಂದು ಟ್ಯಾಲೆಂಟ್ ನ ಗುರುತಿಸುವಂತ ಶಕ್ತಿ ಇದೆ ಅಂತ ಅವ್ರ ಹತ್ರ ನಾನು ಕೇಳ್ಕೊಂಡು ನನ್ನ ಒಂದು 2 ಮಾತುಗಳನ್ನ ಮುಗಿಸ್ತೀನಿ ಸರ್. ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಇನ್ನೂ ಆದಷ್ಟು ಹೆಚ್ಚೆಚ್ಚು ನಮಗೆ ಸಪೋರ್ಟ್ ಮಾಡಿ. ಮುಂದೆ ಇನ್ನ ಒಳ್ಳೊಳ್ಳೆ ಸಾಂಗ್ಸ್ ಬರುತ್ತೆ. ನಿಮಗೋಸ್ಕರನೇ ನಾವು ತುಂಬಾ ಪ್ರಯತ್ನ ಪಟ್ಟು, ತುಂಬಾ ಹಗಲು ರಾತ್ರಿ ಕಷ್ಟಪಟ್ಟು, ತುಂಬಾ ಶ್ರದ್ಧೆಯಿಂದ ನಾವು ಈ ಒಂದು ಸಾಂಗ್ ಗಳನ್ನ ಮಾಡೋದಾಗ್ಲಿ, ನಾವು ಕೆಲವೊಂದು ವಿಡಿಯೋಗಳನ್ನ ಮಾಡೋದಾಗ್ಲಿ ನಾವು ಮಾಡ್ತಿರ್ತೀವಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಸದಾ ನಿಮ್ಮ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ದಯವಿಟ್ಟು ನಾವು ಕೇಳ್ಕೊಳ್ತೀವಿ. ಹಾಗೆ ಧನ್ಯವಾದಗಳು.